ಇಲ್ಲ ಇದು. ಹೌದು ಸರ್, BBMP ರೂಲ್ಸ್ ಬಂದ್ರು ಏನು ಮಾತಾಡಂಗೆ ಇಲ್ಲ ಇದು. ಇದರಲ್ಲಿ ಹಿಂದಗಡೆ ಗ್ಯಾಸ್ ಗೋಡನ್ ಅಲ್ಲೇ ಇಂಟಿಗ್ರೇಟ್ ಮಾಡ್ಬಿಟ್ಟು ಇಲ್ಲಿ ನಾವು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಪಾರ್ಕಿಂಗ್ಗೆ ಈ ಸೈಡ್ ಅಲ್ಲಿ ಒಂದು ನಾನಿ ಡ್ರಾಪ್ ಕೊಟ್ಟಿದ್ದೀವಿ. ನಾನಿ ಡ್ರಾಪ್ ಎಲ್ಲ ಹಾಕೊಂಡಿದ್ದೀರಾ? ಅಲ್ಲಿ ಎಲ್ಲಿದೆ ಸರ್ ವಾಷಿಂಗ್ ನಾನಿ ಡ್ರಾಪ್ ಇಲ್ಲಿ. ಆಮೇಲೆ ನಮಗೆ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲೇ ಮಾಡಿದೀವಿ. ಅಲ್ಲೇ ಮಾಡ್ಬಿಟ್ಟಿದ್ದೀರಾ? ಮತ್ತೆ ನಮಗೆ ಸಂಪು ಕೂಡ ಇಲ್ಲೇ ಬಂದಿದೆ ಸರ್. ಎಲ್ಲ ಈ ಕಾರ್ ಹಿಂದ್ಗಡೆ ಬಂದ್ಬಿಟ್ಟಿದ್ಯಾ? ಕಾರ್ ಕೆಳಗಡೆ ಎಲ್ಲ ಇದೆ ಇಲ್ಲೇ ಬಿಡಿ ಸರ್. ಓಕೆ ಸರ್, ಫೈನ್. ಆಮೇಲೆ ಇದರಲ್ಲಿ ಟೈಲ್ಸ್ ಒಂದು ತೋರಿಸಬಹುದು ಸರ್, ಕೆಳಗಡೆ ಫ್ಲೋರ್ ಟೈಲ್ಸ್ ತೋರಿಸಬಹುದು. ಯೂನಿಕ್ ಆಗಿದೆ ಸರ್, ಯೂನಿಕ್ ಆಗಿದೆ. ಆಮೇಲೆ ಇದೆಲ್ಲ ಜಾಯಿಂಟ್ಲೆಸ್ ಕಾಣಿಸ್ತಾ ಇದೆ. ಮತ್ತೆ ಎಲ್ಲ ಎಂಬೋಸ್ಡ್ ಇರೋ ತರ ಇದೆ ಸರ್. ನಮ್ಗೆ ನೋಡೋದಕ್ಕೆ ಎಂಬೋಸ್ಡ್ ತರ ಇದೆ, ಬಟ್ ಫ್ಲಾಟ್ ಆಗಿದೆ ಸರ್. ಚೆನ್ನಾಗಿದೆ. ಡಿಫ್ರೆಂಟ್ ಟೈಲ್ಸ್ ಅಂತ. ಎಷ್ಟಾಯ್ತು ಇದಕ್ಕೆ? ಎಷ್ಟಾಯ್ತು ಸರ್? ಸರ್ ಇದೆಲ್ಲ ನಮ್ಗೆ ಒಂದು 50 ರೂಪೀಸ್ ಗಂಟ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ವಾಲ್ ಟೈಲ್ಸ್. ಇದು ನಮಗೆ ಒಂದು 45 ಗಂಟೆ ಆಗುತ್ತೆ ಸರ್. ಪರವಾಗಿಲ್ಲ, 45 ಗಂಟೆ ಆಗುತ್ತೆ. ಏನಂದ್ರೆ ಕಾಂಬಿನೇಷನ್ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ಕಲರ್ ಡಿಸೆಂಟ್ ಆಗಿದೆ. ನಾವಿಲ್ಲಿ ಇದ್ರಲ್ಲಿ ನೋಡ್ಬೋದು ಸರ್, ಆ ಜಾಯಿಂಟ್ ಅಲ್ಲಿ ಒಂದು ಕಟಿಂಗ್ ಕೂಡ ಗ್ರಾನೈಟ್ ಕಟಿಂಗ್ ಬಂದಿದೆ. ಆಮೇಲೆ ಎಸ್ಪೆಷಲಿ ಎಂಟೈರ್ ಮನೆ ಕಂಪ್ಲೀಟ್ ಗ್ರಾನೈಟ್ ಅಲ್ಲೇನೆ ಆಗಿರೋದು ಸರ್. ಇಡೀ ಮನೆ ಗ್ರಾನೈಟ್ ಆಗಿರೋದು. ಹಂಗಾಗಿ ಸ್ವಲ್ಪ ನಾರ್ಮಲ್ ಗಿನ್ನ 1 ಲಕ್ಷ 2 ಲಕ್ಷ ಜಾಸ್ತಿ ಆಗಿದೆ. ಯಾಕಂದ್ರೆ ಟೈಲಿಂಗ್ ನೋಡ್ಬೋದು, ಆ ಕಡೆನೂ ಕೂಡ ಜಾಸ್ತಿ ಇದೆ. ಮತ್ತೆ ಒಳಗಡೆನೆಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಹೋಗಿದೀವಿ. ಸೊ ಅದೆಲ್ಲ ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಬಂದ್ಬಿಡುತ್ತೆ ಸರ್. ಓಕೆ ಕೊಟ್ಬಿಡಿ ಸರ್. ಡೋರ್ ಬಗ್ಗೆ ಹೇಳೋದಾದ್ರೆ ಸರ್, ಇದು ಒಂದು ಮ್ಯಾಸಿವ್ ಡೋರ್ ಅಂತಾನೆ ಹೇಳ್ಬೋದು. ದೊಡ್ಡದಾಗಿದೆ. ಸೊ 8x4 ಸೈಜ್ ಇದೆ. ಸೊ ಕಂಪ್ಲೀಟ್ ಆಗಿ 3 ಏನೋ ಒಂದು ಡೋರು ಮತ್ತೆ ಫ್ರೆಂಚ್ ವಿಂಡ್ ಎರಡೂ ಕೂಡ ಜಾಯಿಂಟ್ ಅಲ್ಲಿ ತಗೊಂಡಿದ್ದೀವಿ ಸರ್. ಸೊ ನಮಗೆ ಡೋರ್ ಥಿಕ್ನೆಸ್ ಕೂಡ ಹೆವಿ ಇದೆ ಸರ್. ನಾರ್ಮಲ್ 1.5 ಇಂಚ್ ಇರೋದಕ್ಕಿಂತ ಇದು 1.25 ಗಂಟೆ ಬರುತ್ತೆ. ಜಾಸ್ತಿ ಇದೆ. ಹೌದು ಸರ್. ಆಮೇಲೆ ಬಟ್ ಇದರಲ್ಲಿ ಯಾವ್ದನ್ನು ಕೂಡ ಡಿಸೈನ್ಸ್ ತಟ್ಟೆ ಯಾವ್ದನ್ನು ಕೂಡ ತೆಗ್ದಿಲ್ಲ ಸರ್. ಜಸ್ಟ್ ಒಂದು ಹಾಫ್ ನಾಸಿಂಗ್ ತರ ಮಾಡ್ಕೊಂಡಿದೀವಿ. ಸೊ ಯಾಕಂದ್ರೆ ಅದೇ ಹೆವಿನೆಸ್ ಹಂಗೆ ಕಾಣಲಿ ಅಂತ ಹೇಳಿ. ಆಮೇಲೆ ಇದಕ್ಕೆಲ್ಲಾನು ಕೂಡ SS ರಾಡ್ಸ್ ನ ಇಂಟಿಗ್ರೇಟ್ ಮಾಡಿದೀವಿ ಸರ್. ಇದು ನಾರ್ಮಲ್ MS ಮಾಡಿ ಪೇಂಟ್ ಮಾಡಬಹುದು, ನಾವು SS ಮಾಡ್ಕೊಂಡಿದೀವಿ. ಅಲ್ಲಿ 2 ವಿಂಡೋಸ್ ಕೂಡ ಒಳಗಡೆ ಓಪನ್ ಆಗಂತ ಇಟ್ಕೊಂಡಿದೀವಿ. ಆಮೇಲೆ ಈ ತರ ಡೋರ್ ನಾವು ಸುಮಾರು ಡೋರ್ಸ್ನ ಆಲ್ರೆಡಿ ಮಾಡಿದೀವಿ ಸರ್. ಸುಮಾರು ಡೋರ್ನ ಎಕ್ಸಿಕ್ಯೂಟ್ ಮಾಡಿದೀವಿ. ಬಟ್ ಬಾಟಮ್ ಅಲ್ಲೂ ನೋಡ್ಬೋದು, ಬಾಟಮ್ ಅಲ್ಲೂ ಕೂಡ ಪೇಂಟ್ ಮಾಡಿಬಿಟ್ಟಿದ್ದೀವಿ. ಏನೋ ಡೋರ್ಗೆ ಪಾಲಿಶು ಮತ್ತು ಪೇಂಟ್ ಎರಡನ್ನೂ ಕೂಡ ಕಾಂಬಿನೇಷನ್ ಇರೋ ಥರ ಅಂತೇಳಿ. ಆಮೇಲೆ ಚಾರ್ಜ್ ಎಷ್ಟಾಯ್ತು ಟೋಟಲ್ ಆಗಿ ಡೋರಿಂದ ಕಾಸ್ಟ್? ಸರ್ ಓವರಾಲ್ ನಮಗೆ ವಾಸ್ಕಲ್ಲು ಮತ್ತು ಕಂಪ್ಲೀಟ್ ಫಿಟ್ಟಿಂಗ್ ಎಲ್ಲ ಸೇರಿ ನಮ್ಗೆ ಅರೌಂಡ್ ಒಂದು 65,000-70,000 ಗಂಟೆ ಬರುತ್ತೆ ಸರ್. 70,000 ಗಂಟೆ ಬರುತ್ತೆ. ಓಕೆ. ಯಾಕಂದ್ರೆ ಟೀ ಕುಡ್ ಯಾಕಂದ್ರೆ ಹೆವಿ ದಪ್ಪ ಜಾಸ್ತಿ ತೊಗೊಂಡಷ್ಟು ಏನಾಗುತ್ತೆ ಅಂತಂದ್ರೆ ಸರ್ ರೇಟ್ ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ನಾರ್ಮಲ್ ಟೀ ಕುಡ್ಗಿನ್ನ ಇದೊಂದು 1,000 ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಹಂಗಾಗಿ ಇದು ಕಾಸ್ಟ್ ಆಗುತ್ತೆ. ಆಮೇಲೆ ಡೋರ್ ಥಿಕ್ನೆಸ್ ಜಾಸ್ತಿ ಇದೆ ಸರ್. ದಪ್ಪ ಇದೆ. ಡೋರ್ ಥಿಕ್ನೆಸ್ ಒಳಗಡೆ ತೋರಿಸ್ಬೋದು ಸರ್. ಆಮೇಲೆ ಡೋರ್ ಡಿಸೈನ್ ನೋಡ್ಬೋದು ಸರ್. ರೆಗ್ಯುಲರ್ ಡಿಸೈನ್ ಒಂದು ಯೂನಿಕ್ ಆಗಿ ಜಾಸ್ತಿ ಓಡುವಂತ ಡಿಸೈನ್. ಒಂದು ಕಟ್ಟಡೋರ್ ಅಂತ ಹೇಳ್ತೀವಲ್ಲ ಸರ್, ಕಟ್ಟಡೋರೆಲ್ಲ ಸ್ವಲ್ಪ ಚೇಂಜ್ ಇದೆ. ಗುಬ್ಬಿಗಳು ಬಂದಿದೆ. ಮತ್ತೆ ಇದು ಪ್ಯಾನಲ್ ಬಂದಿದೆ ಸರ್. ಅರ್ಧ ಏನು ಅರ್ಧ ಸೂರ್ಯ ತರ ಡಿಸೈನ್ ಕೂಡ ಹಾಫ್ ಡಿಸೈನ್ ತರ ಆಪ್ಸ್ ಅಂತರ ಡಿಸೈನ್ ಕೊಟ್ಟಿದ್ದೀರಾ. ಆಮೇಲೆ ಇದೇ ಡೋರ್ಗೆ ಕಂಪ್ಲೀಟ್ ಆಗಿ ನಾವು ಗ್ರಾನೈಟ್ ಅಲ್ಲಿ ಬಾರ್ಡರ್ ಕೂಡ ತಗೊಂಡಿದ್ದೀವಿ ಸರ್. ಸೊ ಎಲ್ಲ ಬ್ಲಾಕ್ ಕಲರ್ ಅದಕ್ಕೆ ಮ್ಯಾಚ್ ಆಗೋ ಅಂತೇಳಿ ಗ್ಯಾಲಕ್ಸಿ ಗ್ರಾನೈಟ್ ಅಲ್ಲೇ ತಗೊಂಡಿದ್ದೀವಿ. ಬಾಟಮ್ ಅಲ್ಲೂ ಕೂಡ ನಾವು ಒಂದು ಸ್ಟೆಪ್ ಕ್ರಿಯೇಟ್ ಮಾಡಿರೋದ್ರಲ್ಲೂ ನೋಡ್ಬೋದು ಸರ್. ಪ್ಲೇನ್ ಸ್ಟೆಪ್ ಜೊತೆನಲ್ಲಿ ಇಲ್ಲೊಂದು ನಮಗೆ ಒಂದು ವಾಸ್ತುಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕುಂಡಲ್ಲಿ ಥರದ ಒಂದು ಟೈಲ್ಸ್ ಹಾಕೊಂಡಿದ್ದಾರೆ. ಮತ್ತೆ ಫ್ರಂಟಲ್ಲಿ ಎಲ್ಲ ದೀಪಗಳದು ಮತ್ತೆ ಕಳಿಸೋದು ಅದೆಲ್ಲನೂ ಕೂಡ ಏನು ರಂಗೋಲಿನಲ್ಲಿ ಏನು ಡಿಸೈನ್ ಮಾಡಿದಾರಲ್ಲ ಅದೆಲ್ಲ ಟೈಲ್ಸ್ ಬಾರ್ಡರ್ ಅಲ್ಲೇ ಬಂದ್ಬಿಟ್ಟಿದೆ. ಅದನ್ನು ಕೂಡ ಇಂಟಿಗ್ರೇಟ್ ಮಾಡ್ಬಿಟ್ಟಿದೆ. ಸೂಪರ್ ಸರ್, ಇದು ಚೆನ್ನಾಗಿದೆ. ಎಸ್ಪೆಷಲಿ ಇಷ್ಟು ಜಾಗ ಬಿಟ್ಕೊಂಡು ಓಡಾಡಕ್ಕೂ ಕೂಡ ಸ್ಪೇಸ್ ಚೆನ್ನಾಗಿ ಬಂದಿದೆ ಸರ್. ಒಂದು ಕಾರು, ಒಂದು ಡೂಪ್ಲೆಕ್ಸ್ ಮನೆಗೆ ಒಂದು ಕಾರು, ಒಂದು 2 ಟೂ ವೀಲರ್ ಇಟ್ಕೊಂತೀವಿ. ಅಂಡ್ ಓಡಾಡಕ್ಕೂ ಸ್ಪೇಸ್ ಸಫಿಷಿಯೆಂಟ್ ಆಗಿರೋದಕ್ಕೆ ಅಂತಂದ್ರೆ ಪರ್ಫೆಕ್ಟ್ ಪ್ಲಾನ್ ಬೆಟರ್ ಅಂತ ಹೇಳ್ತೀರಾ. ಬನ್ನಿ ಸರ್ ಒಳಗಡೆ ನೋಡೋಣ ಬನ್ನಿ ಸರ್. ಲಿವಿಂಗ್ ಒಂಥರ ಲಕ್ಸುರಿ ಆಗಿ ಬಂದಿದೆ. ಲಕ್ಸುರಿ ಲಿವಿಂಗ್ ಅಂತಾನೆ ಹೇಳ್ಬೋದು ಸರ್. ಹೌದು. ಪಾರ್ಕಿಂಗ್ ಬಿಟ್ಟು ಗ್ರೌಂಡ್ ಇಂದ ಡೂಪ್ಲೆಕ್ಸ್ ಮಾಡಿದಾಗ ಸ್ವಲ್ಪ ಲಿವಿಂಗ್ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಬರೋ ತರ ಇರುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ನಾವು ಒಂದು 15x15 ಲಿವಿಂಗ್ ಕ್ರಿಯೇಟ್ ಮಾಡಿದೀವಿ ಸರ್. 15x15. ಹೌದು ಸರ್, 15x15 ಇದೆ. ಎಂಟ್ರಿ ಆಗ್ತಿದ್ದಂಗೆ ಲಿವಿಂಗ್ ಬರುತ್ತೆ ಸರ್. ನೋಡ್ಬೋದು ಡೋರ್ ಓಪನ್ ಆಗ್ತಿದ್ದಂಗೆ ಲಿವಿಂಗ್ ಅಪ್ರೋಚ್ ಸಿಗುತ್ತೆ. ಸೊ ಇಲ್ಲೇ ನಮಗೆ ಮನೆ ಪೂರ್ತಿ ನೋಡೋದಕ್ಕಿಂತ ಈ ಏರಿಯಾನೇ ನಮಗೆ ಒಂದು ಹೈಲೈಟಿಂಗ್ ಏರಿಯಾ ಅಂತ. ಆಕ್ಚುಲಿ ತುಂಬಾನೇ ಲಕ್ಸುರಿ ಅನ್ಸುತ್ತೆ. ಆಕ್ಚುಲಿ ನಿಮ್ ಜೊತೆ ನಾನು 2 ಕೋಟೆ ಮನೆ ಎಲ್ಲ ಮಾಡಿದ್ದೀನಿ. ಹೌದು, ಇಟ್ಸ್ ಈಕ್ವಲ್ ಟು ದಟ್ ಲಿವಿಂಗ್ ಫೀಲ್. ಓಕೆ. ಬಿಕಾಸ್ ಏನಕ್ಕೆ ಅಂದ್ರೆ ಸರ್, ಇವಾಗ ಇದರಲ್ಲಿ ಈ ಮೇನ್ ಈ ವಿಡಿಯೋ ನೋಡೋರಿಗೆ ನಂದೊಂದು ಸ್ಮಾಲ್ ಸಜೆಷನ್ ಏನಂತ ಹೇಳಿದ್ರೆ, ಸೊ ಒನ್ಸ್ ನಾವು ಕನ್ಸ್ಟ್ರಕ್ಷನ್ ನಾವು ಬರೀ ಪ್ಲಾನ್ ಮಾತ್ರ ಮಾಡ್ಬೋದು. ಬಟ್ ಅದ್ರ ಜೊತೆನಲ್ಲಿ ಫರ್ನಿಚರ್ಸ್ ಮತ್ತೆ ಈ ಡೆಕೋರೇಟಿವ್ ಐಟಮ್ಸ್ ಬಂದಿರೋದಕ್ಕೆ ಲಕ್ಸುರಿ ಫೀಲಿಂಗ್ ಬರುತ್ತೆ. ನಾವು ಮನೆ ಕಟ್ಟಿ ಎಷ್ಟೊಂದು ಟೈಮ್ ಏನ್ ಮಾಡ್ಬಿಡ್ತೀವಿ, ಇವನ್ನ ಸ್ವಲ್ಪ ಏನು
ಅರೇಂಜ್ ಮಾಡಕ್ ಹೋಗಲ್ಲ ಪರ್ಫೆಕ್ಟ್ ಆಗಿ. ಯಾವ್ದಾಯ್ತು ಅದನ್ನೇ ತಂದು ಹಾಕೋಣ ಅನ್ಕೊಂಡ್ಬಿಡ್ತೀವಿ. ಬಟ್ ಹೊಸ ಮನೆಗೆ ಈ ತರದ ಹೊಸ ಫರ್ನಿಚರ್ಸ್ ಮತ್ತೆ ಸೋಫಾಸ್ ಅದೆಲ್ಲಾನು ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಎಲ್ಲ ನಾವು ಕಸ್ಟಮೈಸ್ ಮಾಡ್ಬೇಕಾಗುತ್ತೆ ಸರ್. ಕಸ್ಟಮೈಸ್ ಮಾಡ್ಕೊಂಡಾಗ ಈ ಕಾರ್ನರ್ ಎಂಟೈರ್ ಏರಿಯಾ ಯುಟಿಲೈಸ್ ಆಗಿದೆ ಸರ್. ಹೌದು ಸರ್, ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗಿರೋದ್ರಿಂದ ಒಂದು ಗ್ರ್ಯಾಂಡ್ನೆಸ್ ಬಂದಿದೆ ಸರ್. ಎಸ್ ಸರ್. ಸರ್ ಈ ಲಿವಿಂಗ್ ಅಲ್ಲಿ ನಾವು ಸ್ಪೆಷಲಿ ಏನೇನು ಮಾಡಿದೀವಿ ಅಂತಂದ್ರೆ ಸರ್, ಫಸ್ಟ್ ಹೈಲೈಟ್ ಥಿಂಗು ನಮಗೆ ಸೈಜ್ ಸರ್, 15x15. ನಾವೆಲ್ಲ ಎಷ್ಟೊಂದು ಟೈಮ್ ಅನ್ಕೊಂತಾ ಇರ್ತೀವಿ ಸೊ ಲಿವಿಂಗ್ ಅಂದ್ರೆ ನನಗೆ ತುಂಬಾ ಮ್ಯಾಸಿವ್ ಲಿವಿಂಗ್ ಇದ್ರೇನೆ ಚೆನ್ನಾಗಿ ಬರೋದು ಅಂತ ಹೇಳ್ತು. ಬಟ್ ಒಂದು ಡುಪ್ಲೆಕ್ಸ್ ಮನೆಗೆ ಸರ್ ನಾವು ಇವಾಗ ಎಷ್ಟು ಜನ ಕುಂತ್ಕೊಂತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಸರ್. ಸೊ ಒಂದು ಮನೆಗೆ ಮಿನಿಮಮ್ ಒಂದು 5 ಜನ ನಾವು ಮನೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಇನ್ನೊಂದು ಅಡಿಷನಲ್ ಒಂದು 3-4 ಸೀಟರ್ ಅಡಿಷನಲ್ ಇದ್ರೆ ಒಂದು 8 ಜನ ಕುತ್ಕೊಳ್ಳೋ ಥರ ಲಿವಿಂಗ್ ಇದ್ರೂ ಕಂಫರ್ಟಬಲ್ ಸಾಕಲ್ವಾ ಸರ್, ಸಫಿಷಿಯೆಂಟ್ ಆಗಿರುತ್ತೆ. ಕರೆಕ್ಟ್. ಸೊ ಅದ್ರ ಪ್ರಕಾರನೇ ಡಿಸೈನ್ ಮಾಡ್ಕೊಂಡಿರೋದು. ಸೊ ಫ್ಲೋರಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಗ್ರಾನೈಟ್ ಅಲ್ಲಿ ಮಾಡಿದೀವಿ ಸರ್. ಇದೆಲ್ಲ ಗ್ರಾನೈಟ್ ಆಯ್ತು ಕಂಪ್ಲೀಟ್ ಮ್ಯಾಚ್ ಆಗ್ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ, ಬುಕ್ ಮ್ಯಾಚ್ ಬರುತ್ತೆ. ಬಟ್ ಇದೇನಂದ್ರೆ ಈ ಗ್ರಾನೈಟ್ ಸ್ವಲ್ಪ ಒಂಚೂರು ಕಂಪ್ಲೇಂಟ್ ಏನೇ ಸರ್, ನಮ್ದು ಲಾಸ್ಟ್ ಒಂದು 3 years ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದೀವಿ ಇದನ್ನ. ಏನಂದ್ರೆ ತುಂಬಾ ಲಕ್ಸುರಿ ಕಾಣುತ್ತೆ ಹಾಕಿದ ತಕ್ಷಣನೇ, ಬಟ್ ಏನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ತಗೊಳುತ್ತೆ ಸರ್. ಏನಂದ್ರೆ ಸ್ವಲ್ಪ ಕಲರ್ ಆಗೋದು ಮತ್ತೆ ಸ್ವಲ್ಪ ಪೀಲ್ ಔಟ್ ಆದಂಗೆ ಆಗೋದು, ಏನಂದ್ರೆ ಒಂದು ಮಾರ್ಬಲ್ ಫಿನಿಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಚೂಸ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೇಂಟ್ಸ್ ಇದೆ, ಕಂಪ್ಲೇಂಟ್ಸ್ ಬರುತ್ತೆ. ಎಷ್ಟಾಗುತ್ತೆ, ಕಾಸ್ಟ್ ಎಷ್ಟಾಗುತ್ತೆ ಇದು? ನಮ್ಗೆ ಆಲ್ಮೋಸ್ಟ್ ಸರ್ 140 to 160 ಗಂಟೆ ಸಿಗುತ್ತೆ ಸರ್. ಪ್ರೀಮಿಯಮ್ ಇದೆ ಒಂಚೂರು. ಹೌದು ಸರ್. ವೈಟ್ ಕಲರ್ ಗ್ರಾನೈಟ್ ಹೋಗ್ತೀವಿ ಅಂದ್ರೆ ಇದು ಕಾಸ್ಟ್ ಜಾಸ್ತಿನೇ, ಜಾಸ್ತಿ ಆಗ್ಬಿಡುತ್ತೆ. 120-130 ಮೇಲ್ಗಡೆನೆ ಹೋಗ್ಬೇಕಾಗುತ್ತೆ ಸರ್. ಆಮೇಲೆ ಸರ್ ಈ ಲಿವಿಂಗ್ ಅಲ್ಲಿ ಎಸ್ಪೆಷಲಿ ಪೇಂಟಿಂಗ್ ಕಾಂಬಿನೇಷನ್ ನೋಡ್ಬೋದು ಸರ್. ಆ ಕಲರ್ ಕಾಂಬಿನೇಷನ್ ಮತ್ತೆ ಲೈಟ್ ಕಲರ್ ಕಾಂಬಿನೇಷನ್ ಎರಡೂ ಕೂಡ ಒಂದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಬೇಸಿಕ್ ಒಂದು ಫಾಲ್ ಸೀಲಿಂಗ್ ಇದೆ, ತುಂಬಾ ಹೈಲೈಟ್ ಫಾಲ್ ಸೀಲಿಂಗ್ ಇಲ್ಲ, ಇದ್ರಲ್ಲಿ CNC ಇಲ್ಲ, ಮತ್ತೊಂದಿಲ್ಲ, ಏನೇ ಇಲ್ಲ. ಬೇಸಿಕ್ ಆಗಿ ಒಂದು ಔಟರ್ ಪೆರಿಫೆರಲ್ ಮಾತ್ರನೇ ಡ್ಯುಯಲ್ ಪೆರಿಫೆರಲ್ ತಗೊಂಡಿದ್ದಾರೆ ಬಂದಿದೆ. ಅಂಡ್ ಇಲ್ಲಿ ಸ್ಕ್ರೀನ್ಗೂ ಅಷ್ಟೇನೆ. ಸೊ ಎಸ್ಪೆಷಲಿ ಇದೂ ಕೂಡ ಒಂದು ಆಡ್ ಆನ್ ಎಲಿಮೆಂಟ್ ಸರ್. ನಾವು ಏನ್ ಪೇಂಟ್ ಮಾಡಿದ್ವಿ ಅದೇ ಕಾಂಬಿನೇಷನ್ ಸ್ಕ್ರೀನ್ ಬಂದಿದೆ. ಸೊ ಸ್ಕ್ರೀನ್ ಬಂದಿರೋದ್ರಿಂದ ಇದೊಂದು ಲಕ್ಸುರಿನೆಸ್ ಕಾಣಿಸ್ತಾ ಇದೆ ಸರ್. ಈ ವಿಂಡೋ ನಾವು ಆಚೆ ಕಡೆಯಿಂದ ನೋಡಿದ್ವಲ್ಲ ಸರ್, ವುಡನ್ ವಿಂಡೋ, ಅದನ್ನ ಇಟ್ಕೊಂಡಿರೋದು. ಸೊ ಎಂಟೈರ್ ಏರಿಯಾ ನಮಗೆ ಒಂದು ಎಕ್ಸ್ಟ್ರಾ ಅಟೆನ್ಷನ್ ಕ್ರಿಯೇಟ್ ಲೆವೆಲ್ ಕೊಡ್ತಾ ಇದೆ. ಈ ಕಡೆ ಬಂದಿದೆ ಅಂತಂದ್ರೆ ಟಿವಿ ಯೂನಿಟ್ ನೋಡ್ಬೋದು ಸರ್. ಆಮೇಲೆ ಸರ್ 46 ಅಲ್ಲಿ ಇಂಟೀರಿಯರ್ ಇಲ್ಲ ಹೇಳ್ತಾ ಇದ್ದೀನಿ, ಯಾಕಂದ್ರೆ ವಿತ್ ಇಂಟೀರಿಯರ್ ಅನ್ಕೊಂಡ್ಬಿಡ್ತಾರೆ. ಸೊ ಇಂಟೀರಿಯರ್ ಅಲ್ಲೂ ನೋಡ್ಬೋದು ಸರ್, ಫುಲ್ ಕಂಪ್ಲೀಟ್ ಪ್ಯಾನಲಿಂಗ್ ಗಂಟ ಅಲ್ಲಿ ಗಂಟ ತೊಗೊಂಡಿದ್ದಾರೆ. ಎಲ್ಲ ಚಾರ್ಕೋಲ್ ಶೀಟ್ಸ್ ಮತ್ತೆ ಲೂವರ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರೋದು. ಸೊ ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಡಿಯೋ ನೋಡೋರಿಗೆ ಇದ್ರಲ್ಲಿ ಏನೇನಿದೆ ಅಂತ ಗೊತ್ತಾಗಬೇಕು. ಕರೆಕ್ಟ್ ಆಗಿ ಹಂಗಂತ RCC ಎಕ್ಸಿಕ್ಯೂಟ್ ಮಾಡಿದೀವಿ ಅಂತಲ್ಲ, ಆಮೇಲೆ ಎಲ್ಲ ಸೇರ್ಸ್ ಬಂದಿದೆ ಅಂತ ಅನ್ಕೊಂಬೇಡಿ ವೀಕ್ಷಕರೇ. ಇದ್ರಲ್ಲಿ ಸಿವಿಲ್ ಮಾತ್ರ RCC ಅವ್ರದ್ದು. ಇವೆಲ್ಲ ಏನ್ ನೋಡ್ತಾ ಇದ್ರೆ ಇವೆಲ್ಲವೂ ಕೂಡ ಇದರಲ್ಲಿ ಸರ್ ಎಕ್ಸಾಕ್ಟ್ಲಿ ಟಿವಿ ಯೂನಿಟ್ ಅಲ್ಲೇ ಹೇಳೋದಾದ್ರೆ ನಮಗೆ ಕಾಂಬಿನೇಷನ್ ವೈಟ್ ಮತ್ತೆ ಗ್ರೇ ಕಾಂಬಿನೇಷನ್ ಇದೆ. ಮತ್ತೆ ಹಿಂದೆಗಡೆ ಎಲ್ಲ ಸ್ವಲ್ಪ ಗೋಲ್ಡ್ ಫಿನಿಶ್ ಬಂದಿದೆ, ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಒಂದು ವಾಚ್ ಹಾಕೊಂಡಿರೋದು ಹೈಲೈಟ್ ಇದೆ ಸರ್. ಗಡಿಯಾರ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬರ್ತಾ ಇದೆ ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಎಸ್ಪೆಷಲಿ ಸರ್ ಡೂಪ್ಲೆಕ್ಸ್ ಅಂತ ಬಂದಾಗ ಈ ಸ್ಪೇಸು, ಸೊ ಇಲ್ಲಿ ನಾವು ಯಾವಾಗ್ಲೂ ಪೂಜಾ ರೂಮ್ ಡಿಸೈನ್ ಮಾಡ್ತೀವಿ. ಸೊ ಇದು ಈ ಸ್ಪೇಸ್ ನಮ್ಗೆ ಒಂದ್ ಸ್ವಲ್ಪ ಡಮ್ಮಿ ಆಗೋಗ್ಬಿಡುತ್ತೆ ಯಾವಾಗ್ಲೂ. ಅದನ್ನ ನಾವ್ ಇವಾಗ ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ನೋಡೋದು